ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾರಾಯಣ. ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡಿದ್ರೆ ಸುಮಾರು ದಿನ ಆಯಿತು. ನಾನು ಕನ್ಸಿಸ್ಟೆನ್ಸಿಯಿಂದ ವಿಡಿಯೋಸೇ ಮಾಡೋಕ್ಕಾಗಲಿಲ್ಲ. ನನಗೆ ಕನ್ಸಿಸ್ಟೆನ್ಸಿನೇ ಇರಲಿಲ್ಲ. ಯಾವಾಗ ಒಂದು ವಿಡಿಯೋಸ್ನ ಆಗ್ತಾ ಇದೆ. ಬಟ್ ಇನ್ಮೇಲಿಂದ ನಾನು ಡೈಲಿ ವಿಡಿಯೋಸ್ ಹಾಕ್ತೀನಿ, ಡೈಲಿ ಬಿಗ್ ಬಾಸ್ ವಿಡಿಯೋಸ್ ಹಾಕ್ತೀನಿ, ಡೈಲಿ ಬಿಗ್ ಬಾಸ್ ಅಪ್ಡೇಟ್ಸ್ನ ಕೊಡ್ತೀನಿ. ನಮಗೆ ಬಂದಿರೋ ಅಪ್ಡೇಟ್ಸ್ನ ಎಲ್ಲಾನು ಕೊಡ್ತೀನಿ. ಮತ್ತು ಇವತ್ತಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ಕಂಟೆಸ್ಟೆಂಟ್ಸ್ ನಿನ್ನೆ ರಿವೀಲ್ ಮಾಡಿದ್ದಾರೆ. ಬಟ್ ಯಾರ್ಯಾರು ಸ್ವರ್ಗಕ್ಕೆ ಮತ್ತೆ ನರಕಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ನನಗೆ ಬಂದಿರೋ ಅಪ್ಡೇಟ್ಸ್ ಪ್ರಕಾರ ಯಾರ್ಯಾರು ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ಹೇಳ್ತೀನಿ. ನನ್ನ ಚಾನಲ್ ನೇಮ್ನು ಕೂಡ ನಾನು ರೀಸೆಟ್ ಮಾಡಿದ್ದೀನಿ. UR ನಾರಾಯಣ ಅಂತ ಮಾಡಿದ್ದೀನಿ, ಅಂದ್ರೆ ನಿಮ್ಮ ನಾರಾಯಣ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವಾಗ ಯಾರ್ಯಾರು ಸ್ವರ್ಗಕ್ಕೆ ಮತ್ತೆ ನರಕಕ್ಕೆ ಹೋಗಿದ್ದಾರೆ ಅಂತ ಹೇಳ್ತೀನಿ. ಕಂಟೆಸ್ಟೆಂಟ್ಸ್ ನೇಮ್ಸ್ ಆಲ್ರೆಡಿ ನಿಮಗೆ ಗೊತ್ತೇ ಇದೆ. ಭವ್ಯಗೌಡ ಅವರು ಗೀತಾ ಸೀರಿಯಲ್ ಇಂದ ತುಂಬಾ ಫೇಮಸ್ ಆದವರು, ಅವ್ರು ಬಂದಿದ್ದಾರೆ. ಮತ್ತೆ ಯಮುನಾ ಶ್ರೀನಿಧಿ ಅವರು, ಇವರು ಫಿಲ್ಮ್ ಸಹ ಮಾಡಿದ್ದಾರೆ, ಸೀರಿಯಲ್ಸ್ ಮಾಡಿದ್ದಾರೆ, ಅವರು ಬಂದಿದ್ದಾರೆ. ಮತ್ತೆ ಧನರಾಜ್ ಆಚಾರ್ ಅವರು ಫೇಮಸ್ ಯೂಟ್ಯೂಬ್ ಚಾನಲ್ ಇದೆ. ಮತ್ತೆ ಗಿಚ್ಚಿಗಿಲಿಯಲ್ಲಿ ಸಹ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಅವರು ಸಹ ಬಂದಿದ್ದಾರೆ. ಮತ್ತೆ ಗೌತಮಿ ಜಾಧವ್ ಸತ್ಯ ಸೀರಿಯಲ್ ಇಂದ ಇಟ್ಟಾದವರು, ಅವರು ಬಂದಿದ್ದಾರೆ. ಮತ್ತೆ ಅನುಷಾ ರಾಯ್ ಬಂದಿದ್ದಾರೆ, ಕೀರ್ತಿರಾಜ್ ಬಂದಿದ್ದಾರೆ, ಲಾಯರ್ ಜಗದೀಶ್ ಅವರು ಬಂದಿದ್ದಾರೆ, ಮತ್ತೆ ಶಿಶಿರ್ ಬಂದಿದ್ದಾರೆ, ಕುಲೌದು ಹೀರೋ, ಮತ್ತೆ ತ್ರಿವಿಕ್ರಮ್ ಬಂದಿದ್ದಾರೆ, ಹಂಸ ಬಂದಿದ್ದಾರೆ, ತುಕಾಲಿ ಮಾನಸ್ ಅವರು. ಇವರು ಲಾಸ್ಟ್ ಟೈಮ್ ತುಕಾಲಿ ಸಂತೋಷ್ ಅವರು ತುಂಬಾ ಹವಾ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ. ಈ ಟೈಮ್ ತುಕಾಲಿ ಮಾನಸ್ ಅವರು ಸಹ ಅವ್ರ ತರನೇ ಹವಾ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಕಾಮಿಡಿ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಗೋಲ್ಡ್ ಸುರೇಶ್ ಅವರು ಬಂದಿದ್ದಾರೆ, ಐಶ್ವರ್ಯ ಸಿಂದಗಿ ಅವರು ಬಂದಿದ್ದಾರೆ, ಚೈತ್ರ ಅವರು ಬಂದಿದ್ದಾರೆ, ಮತ್ತೆ ಉಗ್ರ ಮಂಜು ಅವರು ಬಂದಿದ್ದಾರೆ, ಮೋಕ್ಷಿತಾ ಪಾಯ್ ಅವರು ಬಂದಿದ್ದಾರೆ, ರಂಜಿತ್ ಇಷ್ಟು ಜನ ಬಂದಿದ್ದಾರೆ. ಬಿಗ್ ಬಾಸ್ಗೆ ಇಷ್ಟು ಜನ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ. ಯಾರ್ಯಾರು ಹೆವನ್ಗೆ ಹೋಗಿದ್ದಾರೆ ಅಂತ ಹೇಳ್ತೀನಿ. ಭವ್ಯಗೌಡ ಅವರು ಹೆವನ್ಗೆ ಹೋಗಿದ್ದಾರೆ, ಯಮುನಾ ಶ್ರೀನಿಧಿ, ಗೌತಮಿ ಜಾಧವ್, ಧರ್ಮ ಕೀರ್ತಿರಾಜ್, ವಕೀಲ್ ಜಗದೀಶ್, ತ್ರಿವಿಕ್ರಮ್, ಹಂಸ, ಐಶ್ವರ್ಯ ಸಿಂದಗಿ, ಉಗ್ರ ಮಂಜು, ಧನರಾಜ್, ಇಷ್ಟು ಜನ ಹೆವನ್ಗೆ ಹೋಗಿದ್ದಾರೆ ಫ್ರೆಂಡ್ಸ್. ಇನ್ನು ಉಳಿದವರು ನರಕಕ್ಕೆ ಹೋಗಿದ್ದಾರೆ. ಸ್ವರ್ಗ ಮತ್ತೆ ನರಕ ಹೆಂಗಿರುತ್ತೆ ಅಂತ ಇವತ್ತು ನೋಡೋಣ, ಗೊತ್ತಾಗುತ್ತೆ. ಬಿಗ್ ಬಾಸ್ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಸುದೀಪ್ ಸರ್ ಅವರು ಈ ಟೈಮ್ ಮಾಡ್ತಾ ಇರೋದು ತುಂಬಾ ಖುಷಿಯ ವಿಚಾರ. ಯಾಕಪ್ಪ ಅಂತಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿಂತ ಮುಂಚೆ ಸುಮಾರು ರೂಮರ್ಗಳು ಬರ್ತಾ ಇತ್ತು ಸುದೀಪ್ ಸರ್ ಹಾಸ್ಟ್ ಮಾಡಲ್ಲ ಅಂತ. ಬಟ್ ಅದು ನಿಜಾನೇ, ಸುದೀಪ್ ಸರ್ ಅವರು ಹಾಸ್ಟ್ ಮಾಡಲ್ಲ ಅಂತ ಹೇಳಿದ್ರಂತೆ. ಬಟ್ ಕಲರ್ಸ್ ಕನ್ನಡ ಅವರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಸುದೀಪ್ ಸರ್ ಹಾಸ್ಟ್ ಮಾಡಿದ್ರೇನೆ ಚಂದ ನಮ್ಮ ಕನ್ನಡದ ಬಿಗ್ ಬಾಸ್ ನ. 1ನೇ ಸೀಸನ್ ಇಂದ 10 ಸೀಸನ್ಗಳು ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ 11ನೇ ಸೀಸನ್ ಸಹ ಕಂಪ್ಲೀಟ್ ಮಾಡ್ತಾರೆ. ಮುಂದೆ ಸುಮಾರು ಸೀಸನ್ಗಳು ಮಾಡ್ಲಿ ಅಂತ ನಾನು ಅನ್ಕೊಳ್ತೀನಿ. ಕನ್ನಡ ಬಿಗ್ ಬಾಸ್ ನ ಎಲ್ಲಾ ಫ್ಯಾನ್ಸ್ ನ ಅದೇ ಕೋರಿಕೆ. ಯಾಕಪ್ಪ ಅಂತಂದ್ರೆ ಸುದೀಪ್ ಸರ್ ಇದ್ರೆ ಚಂದ ಕನ್ನಡ ಬಿಗ್ ಬಾಸ್ಗೆ. ಸುದೀಪ್ ಸರ್ಗೋಸ್ಕರನೇ ಬಿಗ್ ಬಾಸ್ ನೋಡೋರು ಎಷ್ಟೋ ಜನ ಇದ್ದಾರೆ. ಇವತ್ತು ಸ್ಟಾರ್ಟ್ ಆಗ್ತಾ ಇದೆ. ಹೌಸ್ ಮಾತ್ರ, ಬಿಗ್ ಬಾಸ್ ಮನೆ ಮಾತ್ರ ಸಕ್ಕತ್ತಿದೆ ಫ್ರೆಂಡ್ಸ್. ಆಲ್ರೆಡಿ ಪ್ರೊಮೋ ಬಿಟ್ಟಿದ್ದಾರೆ, ನೀವು ನೋಡಿರ್ತೀರ ಅಂತ ಅನ್ಕೊಂಡಿದೀನಿ. ಹೋಮ್ ಟೂರ್ ಬಿಟ್ಟಿದ್ದಾರೆ. ಹೋಮ್ ಮಾತ್ರ ಸಕ್ಕತ್ತಾಗಿದೆ ಈ ಟೈಮ್ ಬಿಗ್ ಬಾಸ್ದು. 6 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ. ನಾನಂತರೂ ತುಂಬಾ ಖುಷಿಯಿಂದ ಕಾಯ್ತಾ ಇದ್ದೀನಿ. ಸುಮಾರು ಜನ ಬಿಗ್ ಬಾಸ್ಗೆ ವೇಟ್ ಮಾಡ್ತಾ ಇದ್ದೀರಾ. ನಾನು ಡೈಲಿ ಬಿಗ್ ಬಾಸ್ ಅಪ್ಡೇಟ್ಸ್ನ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸರಿನಾ? ಮತ್ತೆ ಇದೇ ತರ ಡೈಲಿ ಅಪ್ಡೇಟ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.